ಏಯ್ ಸ್ಟಾಪ್ ಹಲೋ ಹಲೋ ಬೆಳಿಗ್ಗೆಯಿಂದ ಜಿಮ್ ಪ್ರಾಪರ್ಟಿ ಎಲ್ಲೋಯ್ತು ಅಂತ ಊರೆಲ್ಲ ಹುಡ್ಕೊಂಡು ಬಂದಿದ್ದೀನಿ. ಇಲ್ಲಿ ತಗೊಂಬಂದು ಆಟ ಆಡ್ತಾ ಇದ್ದೀರ ನೀವೆಲ್ಲ. ಗಗನ್, ಏನ್ ಅನ್ಕೊಂಡಿದ್ಯಾ ಅದನ್ನ ನೀನು? ಆ ಪ್ರಾಪರ್ಟಿ ಬೆಲೆ ನಿಂಗೆ ಏನಾದ್ರೂ ಗೊತ್ತಿದೆ? ನಿಂಗೆ ಐಡಿಯಾ ಇದೆಯಾ? ನನ್ನ ಬರ್ತ್ಡೇ ದಿವಸ ಅರ್ಜುನ್ ಜನ್ಯ ಸರ್ ಅವರು ಸುತ್ತಿ ಅದನ್ನ ನನಗೆ ಕೈ ಕೊಟ್ಟಂತ ಗಿಫ್ಟು. ನನಗೋಸ್ಕರ ಅಂತಾನೆ ಪೈಲ್ವಾನ್ ಸಾಂಗ್ ಆಕ್ಚುಲಿ ಅವ್ರು ಕಂಪೋಸ್ ಮಾಡಿರೋದು. ಆಮೇಲೆ ನಿಂದ ಯಾವ್ದೋ ವರ್ಕೌಟು, ಎಲ್ಲರೂ ಡಂಬಲ್ಸ್ ಎಲ್ಲ ಇಟ್ಕೊಂಡು ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ರೆ, ನೀನೇನೋ ಬದನೆಕಾಯಿ ಇಟ್ಕೊಂಡು ಲಿಫ್ಟ್ ಮಾಡ್ತಾ ಇದ್ಯಾ? ಎಷ್ಟೇ ಸಾವಿರ ಡಂಬಲ್ಸ್ ಗಿಂಬಲ್ಸ್ ಏನೇ ಬರ್ಬೋದು ಮೇಡಮ್, ಆದ್ರೆ ಈ ಬದನೆಕಾಯಿ ರೇಂಜೇ ಬೇರೆ. ಈ ಮಾತಿಂದ ಇನ್ಮೇಲಿಂದ ಯಾರೇ ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡೋಕ್ಕಿಂತ ಮುಂಚೆ ಈ ಬದನೆಕಾಯಿ ತಿಂದ್ಬಿಟ್ಟೆ ಎಕ್ಸರ್ಸೈಸ್ ಮಾಡಬೇಕು. ಆ ಎನರ್ಜಿ ಖಂಡಿತವಾಗ್ಲೂ ಬರುತ್ತೆ. ಅಲ್ಲ, ನನ್ನ ಜಿಮ್ಮಿಂದ ಈ ಎಕ್ವಿಪ್ಮೆಂಟ್ಸ್ನೆಲ್ಲ ಕತ್ಕೊಂಡ್ಬಂದು ನೀವೆಲ್ಲ ಇಲ್ಲಿ ಏನ್ ಮಾಡ್ಬೇಕಂತ ಕಾಯ್ತಾ ಇದ್ದೀರಾ? ಅದೇ ಶೋ ಯುವರ್ ಸ್ಟ್ರೆಂತ್ ಅಂದ್ರಳಕ್ಕ, ಅದಕ್ಕೆ ನಮ್ಮ ಸ್ಟ್ರೆಂತ್ ತೋರಿಸ್ತಾ ಇದ್ವಿ. ಆ ಗುಂಡ್ಕಲ್ ಹತ್ರ ಒಬ್ಬ ನಿಂತಿದ್ದ ನೋಡು. ಹಳ್ಳಿಯಲ್ಲಿ ಜಿಲ್ಲೆಯಲ್ಲಿ ಯಾರು ಇದುವರೆಗೂ ಈ ಕಲ್ಲನ್ನ ಎತ್ತೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಈಗ ಈ ಕಲ್ಲು ಎತ್ತಿಸ್ಲಾ ನಾನು? ಜನ್ನು ಕಮ್, ಕಲ್ಲಲ್ಲೂ ಜನ್ನು ಹೆಸರಿದೆ. ಕಮ್, ಏನ್ ಮಾಡ್ಬೇಕು ನಾನು? ಇದನ್ನ ಬಂದು ಲಿಫ್ಟ್ ಮಾಡಿ ಅವ್ರಿಗೆ ತೋರಿಸಿ ಹೆಂಗೆ ಲಿಫ್ಟ್ ಮಾಡ್ಬೇಕಂತ. ಪೈಲ್ವಾನ್ ಸಾಂಗ್ ರೆಡಿ ಇಟ್ಕೊಳ್ಳಿ. ಜನ್ಯಾಜಿಗೆ ಬರಲಿ ಚಪ್ಪಾಳೆ. ಜನ್ಯಾಜಿ, ಪೈಲ್ವಾನ್ ರೇಂಜ್ ಅಲ್ಲಿ ಈ ಕಲ್ಲನ್ನ ಎತ್ತಬೇಕು ನೀವು, ಓಕೆನಾ? ಕಲ್ಲ ಮತ್ತೆ ನೀವೇನ್ ಅನ್ಕೊಂಡ್ರಿ ಇದನ್ನ? ಮ್ಯೂಸಿಕ್. ಭ್ರಮೆ ಸೌಂಡ್ ಹಾಕ್ರ ಅವ್ನ್ಗೆ. ಅಯ್ಯೋ ಅವೆಲ್ಲ ತಮಾಷೆ ಅಲ್ಲ. ಅವರೇ ಎಷ್ಟು ಕಷ್ಟಪಡ್ಕೊಂಡು ಎತ್ಕೊಳ್ಳೋದ್ರ ಗೊತ್ತಾ ನೀನು? ಹಲೋ ಸಮಯ ಬೇಡ, ನಾನು ಎತ್ತಿದ್ದೀನಲ್ಲ, ನಿನ್ಗೆ ಯಾಕೆ ರಿಸ್ಕು? ಚಿಕ್ಕ ಹುಡುಗ ಬೇಡ ಕಣೋ. ನೀನಿಗ್ ಧೈರ್ಯ ಅನ್ನೋದಿದ್ರೆ ಎತ್ಕೊಂಡೋಗ. ನಾನ್ ತೆಗ್ದಿದ್ದು ಒರಿಜಿನಲ್ ಕಲ್ಲು, ಅವನು ಪ್ಲಾಸ್ಟಿಕ್ ಕಲ್ಲು. ಆದ್ರೆ ಜನ್ಯಾಜಿ, ನನ್ನ ಪ್ರೀತಿಗೋಸ್ಕರ ವೇದಿಕೆ ಮೇಲೆ ಬಂದಷ್ಟು ದೊಡ್ಡ ಕಲ್ಲನ್ನ ಹಿಂಗೆ ಬೆರಳಲ್ಲಿ ಎತ್ತಿ ಹೆಗಲ್ ಮೇಲೆ ಕೂರ್ಸ್ಕೊಂಡೋದ್ರಲ್ಲ. ಬರ್ಲಿ ಚಪ್ಪಾಳೆ ಜನ್ಯಾಜಿಗೆ. ಏನ್ರೋ ಇನ್ನ ಮಾಡ್ತಾ ಇದ್ದೀರಾ? ಇದೆಲ್ಲ ಕಂಡ್ರೋ ಸ್ಟ್ರೆಂತ್. ನಿಮ್ಮ ಡಾನ್ಸ್ ಅಲ್ಲಿರೋ ಸ್ಟ್ರೆಂತ್ ಅಂತ ತೋರಿಸಿ ಅಂತ ಹೇಳಿದ್ದು. ಸೊ ನಾನು ಎಲ್ರಿಗೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಗೆಟ್ ಔಟ್. ಈ ಜೋಶಲ್ಲಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಇದು ಕೆಚ್ಚದ ಕನ್ನಡಿಗರ ಡಾನ್ಸಿಂಗ್ ಫ್ಲೋರ್. ಕುಣಿಯಕ್ ನಿಂತ್ರೆ ಅವ್ರಿಗೆಲ್ಲ ಯಾವ್ದೇ ಕೇರು. ಇನ್ಮೇಲೆ ಶುರು ಆಗುತ್ತೆ ರಿಯಲ್ ಡಾನ್ಸಿಂಗ್ ಫ್ಲೋರ್. ಯಾಕಂದ್ರೆ ಇಲ್ಲಿ ಹುಟ್ಟೋದು ಕರ್ನಾಟಕದ ಫ್ಯೂಚರ್ ಸ್ಟಾರು. ಇದು ನಿಪಾನ್ ಪೇಂಟ್ ಅಂಡ್ ಕೋಲ್ಗೇಟ್ ಪ್ರೆಸೆಂಟ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6 ಕೋಪಾಡ್ ಬೈ ಡಾಲೋ ಬಿಗ್ ಬಾಸ್, ಅಮೃತ್ ನೋನಿ, ಡೆನ್ವರ್ ಡಿಯೋಡ್ರೆಂಟ್, ಫ್ಯಾಷನ್ ಪಾರ್ಟ್ನರ್ ಪ್ರೆಸ್ಮಾ ಲೆಗಿನ್, ಸ್ಪೆಷಲ್ ಪಾರ್ಟ್ನರ್ 7up, Plan Science, ABC Mini Pack, Associate Sponsor, iBacco, Digital Streaming Partner, Z5. ನಮ್ಮ ಪವರ್ಫುಲ್ ಜೋಡಿಗಳೆಲ್ಲ ತಮ್ಮ ಡಾನ್ಸ್ನ ಸ್ಟ್ರೆಂತ್ನ ತೋರಿಸೋದಕ್ಕೆ ತಯಾರಾಗಿ ಕೂತಿದ್ದಾರೆ. ಒಂದೊಂದು ಜೋಡಿನೂ ಒಂದೊಂದು ವಿಭಿನ್ನವಾದಂತಹ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಲೆಟ್ಸ್ ಬಿಗಿನ್. ಶೋ ಯೋರ್ ಸ್ಟ್ರೆಂತ್ ರಾಮ್. ಈಗ ನಮ್ಮ ಬ್ಲಾಕ್ ಬಸ್ಟರ್ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತಹ ಸಮಯ. ಎಷ್ಟೇ ಹೊತ್ತು ಶೂಟಿಂಗ್ ಆದ್ರೂ ನಗ್ತಾ ಇರೋದು ಇವರ ನಗುಗಿರುವಂತ ಸ್ಟ್ರೆಂತ್. ಹಿಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದೇ ಇವರ ಸ್ಟ್ರೆಂತ್. ಸಾಂಗ್ ಯಾವ್ದಾದ್ರೂ ಹಾಕಿದ್ರು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಡೋದು ಇವರ ಪಿಳಿ ಕಣ್ಣುಗಳಿಗಿರುವಂತಹ ಸ್ಟ್ರೆಂತ್. ಚಂದ್ರ ಲೇಔಟ್ ಅಲ್ಲಿ ಸೂರ್ಯನ ಸಾಕ್ತಾ ಇರುವಂತ ಒನ್ ಅಂಡ್ ಓನ್ಲಿ ಇವರಿಗಿರುವಂತಹ ಸ್ಟ್ರೆಂತ್. ಲೆಟ್ಸ್ ವೆಲ್ಕಮ್ ನಮ್ಮ ನೆಚ್ಚಿನ ಕ್ರೇಜಿ ಕ್ವೀನ್ ರೆಬಲ್ ರಕ್ಷಿತಾ ಮೇಡಮ್. ಇವರು ಋಷಿ ಅಲ್ಲ,
ಆದ್ರೂ ಸಂಗೀತದಲ್ಲಿ ಖುಷಿ ಕೊಟ್ಟಂತಹ ಶ್ರೀಮಂತ. ಇವರು ಡಾನ್ ಅಲ್ಲ, ಆದ್ರೂ ಪಂಚಲೆ ಕೊಡ್ತಾರೆ ಪಂಚಾಮೃತ. ಇವರು ಸಿನಿಮಾದಲ್ಲಿ ಹೀರೋ ಅಲ್ಲ, ಆದ್ರೆ ನನ್ನ ಹೃದಯ ಗೆದ್ದ ಧೀಮಂತ. ಇವರು ಪ್ರೇಮಿ ಅಲ್ಲ, ಆದ್ರೂ ಇವ್ರು ನನಗ್ ಮಾತ್ರ ಸ್ವಂತ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಶಕ್ತಿಮಾನ್ ಅರ್ಜುನ್ ಜನ್ಯಾಜೆ. ಶಕ್ತಿಪಾಲ್ ಅಂದ್ರೆ ಸನ್ಯಾಸಿ. ಹೇಳಿ, ನಿಮ್ಮ ಪ್ರಕಾರ ಶೋ ಯೋರ್ ಸ್ಟ್ರೆಂತ್ ರೌಂಡ್ ಅಂದ್ರೆ ಎಷ್ಟು ವಿಭಿನ್ನವಾಗಿರುತ್ತೆ? ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್? ಪಂಚು ರೆಡಿ. ಜೀವನದಲ್ಲಿ ಎಷ್ಟು ಸಾಧನೆ ಮಾಡ್ತೀರ ಅನ್ನೋದು ನಿಜವಾದ ಸ್ಟ್ರೆಂತ್ ಅಲ್ಲ ಮೇಡಮ್. ಎಷ್ಟೇ ಸಾಧನೆ ಮಾಡಿದ್ರು ನಮ್ಮ ಶಿವಣ್ಣನ ತರ ಸಾಧುವಾಗಿರೋದು ಸ್ಟ್ರೆಂತ್ ಮೇಡಮ್, ನಿಜವಾದ ಸ್ಟ್ರೆಂತ್. ಶಿವಣ್ಣ ಶಾಕ್ ಆಗಿ ಶೇಕ್ ಆಗ್ಬಿಟ್ರು. ಶಿವಣ್ಣ, ಈ ಪಂಚ ಬಗೆ ಹೇಳಿ. ನೀವು ಸಾಧು ಅಂತ ಹೇಳಿದ್ರಿ, ಅವರು ತಪಸ್ಸಿಗೆ ಕೂತ್ಬಿಟ್ರು. ಒನ್ಸ್ ಅಗೇನ್ ಜನ್ಯಾಜಿ, ವೆಲ್ಕಮ್ ಟು ಡಿಕೆಡಿ. ಕಂಟೆಸ್ಟೆಂಟ್ಸ್ ಗೆದ್ರೆ ಯು ಆರ್ ಮೈ ಸ್ಟಾರ್ ಅನ್ನೋಂಥ ಈ ವೇದಿಕೆಯ ಬಿಂದಾಸ್. ಕ್ರೇಜಿ ಕ್ವೀನ್ ಜೊತೆ ಡ್ಯೂಯೆಟ್ ಮಾಡಿದಂತ ಕ್ರೇಜಿ ಬಾಸ್. ಇಂಡಿಯಾನೇ ಕುಣಿಸಿದಂತ ಒನ್ ಅಂಡ್ ಓನ್ಲಿ ಮಾಸ್. ಕರ್ನಾಟಕನೇ ಮೆಚ್ಚಿದ ನಮ್ಮ ವೇದಿಕೆಯ ಲಕ 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 ವಾಯ್ಸ್. ಓಕೆ ಗಾಯ್ಸ್, ಲೆಟ್ಸ್ ವೆಲ್ಕಮ್ ಚಿನ್ನಿ ಮಾಸ್ಟರ್. ಈಗ ನಮ್ಮ ಪ್ರೀತಿಯ ಶಿವಣ್ಣನ ಸ್ವಾಗತಿಸುವಂತಹ ಸಮಯ. ಕಣ್ಣಲ್ಲೇ ನಟಿಸೋದು ಇವರ ನಟನೆಗೆ ಇರುವಂತಹ ತಾಕತ್ತು. ಲಾಂಗ್ಗೆ ಓಂಕಾರ ಹಾಡಿದ್ದು ಇವರ ಗತ್ತು. ರಾಜ ಕುಟುಂಬದ ವಿನಯದ ಮುತ್ತು. ಸಿಂಪ್ಲಿಸಿಟಿ ಸೂಪರ್ ಸ್ಟಾರ್ ಅನ್ನೋದೇ ಇವರಿಗಿರುವಂತಹ ನಿಯತ್ತು. ಅಭಿಮಾನಿಗಳೇ ಇವರ ಸಿರಿ ಸಂಪತ್ತು. ಸ್ವಾಗತಿಸಿ ನಮ್ಮ ಡಿಕೆಡಿಯ ಸ್ವತ್ತು, ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಶಿವಣ್ಣ, ಇವತ್ತು ಇವರೆಲ್ಲರೂ ತಮ್ಮ ಒಳಗಡೆ ಇರುವಂತಹ ಡಾನ್ಸಿಂಗ್ ಸ್ಟ್ರೆಂತ್ ನ ಇವತ್ತು ತೋರಿಸ್ಬೇಕಂತ ರೆಡಿ ಆಗಿದ್ದಾರೆ. ನಿಜವಾದ ಸ್ಟ್ರೆಂತ್ ಅಂದ್ರೆ ನಿಮ್ಮ ಪ್ರಕಾರ ಏನ್ ಶಿವಣ್ಣ? ಸ್ಟ್ರೆಂತ್ ಎಲ್ಲಾರ್ಗೂ, ಎಲ್ಲ ಮನುಷ್ಯನಲ್ಲೂ ಒಂದು ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ನ ಎಷ್ಟು ಲೆಂತ್ ಆಗಿ ತೋರಿಸ್ತೀವಿ ಅನ್ನೋದು ಮುಖ್ಯ.